ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಈಗ ರಾಜಕೀಯ ಧ್ರುವೀಕರಣ ಪ್ರಾರಂಭ. ಒಬ್ಬ ನವ ಯುವಕ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಖಾಡಕ್ಕೆ ಇಳಿದ ರಾಜಕೀಯ ಎಂಟ್ರಿ ಮಾಡಿ ಇವತ್ತು ರಾಜ್ಯದಲ್ಲಿ ಒಂದು ಬದಲಾವಣೆಯ ಗಾಳಿಯನ್ನು ತರುವ ಸಲುವಾಗಿ ಇವತ್ತು ರಾಜ್ಯದ ಯುವಕರನ್ನು ಸಂಘಟಿಸಿ ಒಂದು ರಾಜ್ಯದಲ್ಲಿ ಒಂದು ಮೈಲುಗಲ್ಲನ್ನು ಸಾಧಿಸುವ ಸಲುವಾಗಿ ಇದೇ ಗೋಕಾಕ ನಗರದ ಯುವಕ ಇವತ್ತು ರಾಜ್ಯ ನೋಡಬೇಕು. ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಅದ. ಇವತ್ತು ಪದಗ್ರಹಣ ಕಾರ್ಯಕ್ರಮ ರೀ. ಈ ರಾಹುಲ್ ಜಾರಕಿಹೊಳಿ ಬಗ್ಗೆ ಹೇಳ್ತಾನೆ ಕೇಳ್ರಿ. ಈ ರಾಹುಲ್ ಜಾರಕಿಹೊಳಿ ಬಾಲ್ಯದಿಂದ ಮಾಧ್ಯಮಿಕ ಶಾಲೆ ಮುಗಿಸಿ ಏರೋನಾಟಿಕ್ ಇಂಜಿನಿಯರ್ ಆಗಿ ಉದ್ಯೋಗ ಮಾಡ್ಬೋದಿತ್ತಲ್ರಿ. ದೊಡ್ಡ ಬಿಸ್ನೆಸ್ ಮಾಡಿ ನೂರಾರು ಕೋಟಿ ವ್ಯವಹಾರ ಮಾಡಬೇಕಾಗಿತ್ತು. ಆದರೆ ತಂದೆ ಒಂದು ಮಾರ್ಗದರ್ಶನ ಕೊಡ್ತಾರ. ನಾವು ಸಮಾಜ ಸೇವೆಯಿಂದ ಬಂದವರು ನೊಂದವರ ಧ್ವನಿಯಾಗಿ ಬದುಕಬೇಕು. ನೊಂದವರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಇವತ್ತು ಅವರ ಜೊತೆ ಶಾಮೀಲ್ ಆಗಬೇಕು ಅನ್ನುವ ರಾಜ್ಯದ ಲೋಕೋಪಯೋಗಿ ಸಚಿವ ಅವರಿಗೆ ಮಕ್ಕಳಿಗೆ ಮಾರ್ಗದರ್ಶನ ಕೊಡುವಾಗ ಎಸ್ ಅಂತಾರೆ ಇದೇ ರಾಹುಲ್ ಜಾರಕಿಹೊಳಿ. ನೀವೆಂದಾದರೂ ರಾಹುಲ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗ್ರಿ. ಎಷ್ಟು ಮೃದು ಸ್ವಭಾವದ ಯುವಕ. ನಿಮ್ಮ ಅಹವಾಲು ಹೆಂಗೆ ಸ್ವೀಕಾರ ಮಾಡ್ತಾನೆ, ತಂದೆಗೆ ಹೇಳ್ತಾನೆ ಇವ್ರು ಹಿಂಗೆ ತಂದು ಕೊಟ್ಟಿದ್ರು, ಇದನ್ನು ಒಂದು ಆದೇಶ ಮಾಡಿರಿ ಅಂಥೇಳಿ. ಮಗಳು ಈಗಾಗಲೇ ಪಾರ್ಲಿಮೆಂಟ್ ಪ್ರವೇಶ ಮಾಡಿ ರಾಜ್ಯದ ಕಾಂಗ್ರೆಸ್ ಇತಿಹಾಸದಲ್ಲಿ ಒಂದು ದಾಖಲೆ ಮಾಡಿದಂತಹ ಮುದ್ದಿನ ಮಗಳು. ಅನೇಕ ಬಾರಿ ಹೇಳಿದ್ದೀನಿ ಆ ಮಗಳು ಭಾಳ ಸೌಮ್ಯ ಸ್ವಭಾವದವಳು, ಬಹಳ ಹೃದಯವಂತಳು, ತಂದೆಯ ಮಾರ್ಗದರ್ಶನದಂತೆ ತಾಯಿಯ ಆಶೀರ್ವಾದ ಅಂತ ಹೇಳಿದ್ದೀನಿ. ಇಡೀ ಅವರ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ರಾಜಕಾರಣದಲ್ಲಿದ್ದರೂ ಸಹಿತ ಸಣ್ಣ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂಥ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಅನೇಕ ಬಾರಿ ವಿಡಿಯೋ ಮಾಡಿದ್ದೀನಿ. ಆದರೆ ಅವರ ತಂದೆ ಒಂದು ಇಚ್ಛಾಶಕ್ತಿಯುಳ್ಳ ವಿಭಿನ್ನ ರೀತಿಯ ರಾಜಕಾರಣಿ. ಅದು ಹೆಂಗೆ ವಿಭಿನ್ನ ರೀತಿಯ ರಾಜಕಾರಣಿ? ಕೆಲವು ತತ್ವ ಸಿದ್ಧಾಂತಗಳನ್ನು ನೋ ಕಾಂಪ್ರಮೈಸ್ ಅಂತಾರೆ. ಬಸವ, ಬುದ್ಧ, ಅಂಬೇಡ್ಕರರ ಲೋಹಿಯಾವಾದ, ಸಮಾಜವಾದ ಇವೆಲ್ಲ ಜಯಪ್ರಕಾಶ್ ನಾರಾಯಣರಂಥ ಮಾರ್ಗದರ್ಶನದಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಕಾಲಿಡುವಂಥ ರಾಜ್ಯದ ಅಪರೂಪದ ರಾಜಕಾರಣಿ ಅಜಾತ ಶತ್ರು ಅದೇ ಸತೀಶ್ ಜಾರಕಿಹೊಳಿ ಮಗನ ಹಂಗೆ ಬೆಳೆಸ್ಯಾರ ನೋಡ್ರಿ. ಮಗ ಇವತ್ತು ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಚುನಾವಣೆ ನಿಂತ ತಕ್ಷಣ ಲಕ್ಷ ಓಟು ಬೀಳ್ತಾವ್ರಿ ಪ್ರಚಾರ ಇಲ್ದ. ಈ ಜಾರಕಿಹೊಳಿ ಮನೆತನಕ್ಕೆ ಒಂದು ಎಷ್ಟೊಂದು ಪ್ರೀತಿ ಮತ್ತು ಅಭಿಮಾನಗಳಿಂದ ಇವತ್ತು ಯಾವುದೇ ಚುನಾವಣೆಗೆ ನಿಂತರೂ ಅವರಿಗೆ ಸೋಲಿನ ಕಹಿ ಇಲ್ಲ. ಇನ್ನು ಇದು ಹಿಂಗೆ ಹೋಗುದ್ರಿ 25 ವರ್ಷ ತನಕ ಪ್ಯಾಕೇಜ್. ಇದೊಂದು ದೊಡ್ಡ ಆಲದ ಮರ, ದೊಡ್ಡ ಪಸರಿಸಿ ಬಿಟ್ಟೈತಿ. ಸಮಾಜ ಸೇವೆ ಮುಖಾಂತರ ಪ್ರತಿ ಬೇರುಗಳು ಮಾತಾಡ್ತಾವ. ಹೃದಯವಂತಿಕೆ, ಸಮಾಜ ಸೇವೆ, ಕಷ್ಟ ಸುಖ ಸ್ಪಂದಿಸುವುದು, ಜನರ ಸುಖ ದುಃಖ ಜೊತೆ ಬೆರೆತಿರುವುದು, ಪ್ರತಿಯೊಬ್ಬರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಯಾವುದೇ ನೀವು ನಿಮ್ಮ ಗ್ರಾಮದಲ್ಲಿ ಶಿಕ್ಷಣಕ್ಕಾಗಿ, ಆರ್ಥಿಕ ಸಹಾಯಕ್ಕಾಗಿ ಈ ಕುಟುಂಬ ಯಾವಾಗಲೂ ಸದಾ ಕಾಲ ನಿಂತೈತೆ. ಅಂದಮೇಲೆ ಇವತ್ತು ಮನ್ಯಾಗ 4-5 ಮಂದಿ MLA MP ನಾನು ಅನೇಕ ಬಾರಿ ಹೇಳಿದ್ನಿ, ಈ ರಾಹುಲ್ ಜಾರಕಿಹೊಳಿ ಇನ್ನು 6 ಸ್ಟಾರ್ 7 ಸ್ಟಾರ್ 8 ಸ್ಟಾರ್ 9 ಸ್ಟಾರ್ 10 ಸ್ಟಾರ್ 11 ಸ್ಟಾರ್ 12 ಸ್ಟಾರ್ ರಾಜ್ಯ ಮತ್ತು ದೇಶದ ಇತಿಹಾಸದಲ್ಲಿ ಇದು ಅಡ್ಡೆ ಹೆಸರಿನಿಂದ ಒಂದು ಕುಟುಂಬ ರಾಜ್ಯ, ದೇಶ, ವಿಶ್ವ ನೋಡಬೇಕು. ಇವತ್ತು ಆನಿವಾಸಿ ಭಾರತೀಯರು ಸಹಿತ ನಮ್ಮ ಯೂಟ್ಯೂಬ್ದಾಗ ಹೋದ ತಕ್ಷಣ ಅಲ್ಲಿಂದ ನಮಗೆ ಫೋನ್ ಮಾಡಿ ಹೇಳ್ತಾರ, ಈ ಯುವಕ ಭವಿಷ್ಯದ ನಾಯಕ ಇವತ್ತು ಪಾದಾರ್ಪಣೆ ಮಾಡಿ ಇವತ್ತು ಪದಗ್ರಹಣ ತೆಗೆದುಕೊಳ್ಳಾಕತ್ತಾನ. ಪಕ್ಕದಲ್ಲಿ ಅವರ ತಂದೆ ಲೋಕೋಪಯೋಗಿ ಮಂತ್ರಿ ಇವತ್ತು ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಾಕತ್ತಾರ. ರಾಜ್ಯಾದ್ಯಂತ ಯುವಕರ ಪಡೆ ಬೆಂಗಳೂರು ಚಲೋ. ಯಾವಾಗಲೂ ನೋಡ್ರಿ, ಇವತ್ತು ಮತದಾರರು ಮತ್ತು ಸಾರ್ವಜನಿಕರು ನೆಮ್ಮದಿಯ ಬದುಕನ್ನು ಬದುಕುವ ಸಲುವಾಗಿ ಜಾತ್ಯತೀತತೆಯ ಭಾವೈಕ್ಯತೆಯ ಸಂಬಂಧವನ್ನು ಹೊಂದಿ ಇವತ್ತು ನಾವು ಈ ಕುಟುಂಬ ಜೊತೆ ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದವಿಲ್ಲ, ಯಾವುದೇ ರೀತಿಯಿಂದಲೂ ಎಲ್ಲರಿಗೂ ಆಹ್ವಾನ ಕೊಟ್ಟು ನೇರವಾಗಿ ಅವರ ಮನೆಗೆ ಹೋಗಿ ನೇರ ಕೂತು ಮಾತನಾಡುವಂಥ ಸೌಲಭ್ಯ ಎಲ್ಲಾದರೂ ನೋಡಿದಿರಿ ಯಾವ ರಾಜಕಾರಣ ಮನೆಯಲ್ಲಿ? ಅಪರೂಪಕ್ಕೆ ಬೆರಳಣಿಕೆಯಷ್ಟು ರಾಜಕಾರಣಿಗಳು ಮಾತ್ರ ಅದಾರ. ಇಲ್ದಿದ್ರೆ VIP ಅವರು ಬೇರೆ ಬರಬೇಕು, ಇವರು ಬರಬೇಕು, VVIP ಬೇರೆ ಬರಬೇಕು. ಇಲ್ಲಿ VIP ಯಾರೂ ಇಲ್ಲ. ನೇರವಾಗಿ ಬಂದು ಆ ಮಗಳನ್ನು ಭೇಟಿಯಾಗಬೇಕು, ಸಂಸತ್ ಸದಸ್ಯಗಳನ್ನು
ನಿಮ್ಮ ಮನಸ್ಸು ಇಚ್ಛೆ ಇದ್ದರೆ ಅವಳನ್ನು ಭೇಟಿ ಆಗ್ಬೋದು, ಮಗನನ್ನು ಭೇಟಿ ಆಗಬೇಕಾದ್ರೆ ಅವರನ್ನು ಭೇಟಿ ಆಗ್ಬೋದು, ಮಂತ್ರಿಯನ್ನು ನೇರವಾಗಿ ಭೇಟಿ ಆಗ್ತಾನಂದರೆ ಪ್ರವಾಸ ಪಟ್ಟಿ ವಿವರ ಬರ್ತೈತಿ. ರಾಜ್ಯದ ಇತಿಹಾಸದಲ್ಲಿ ಇವತ್ತು ಪ್ರವಾಸ ಪಟ್ಟಿ ಎಲ್ಲಿ ವಾಸ್ತವ್ಯ, ಎಲ್ಲಿ ಕಾರ್ಯಕ್ರಮ, ಎಲ್ಲಿ ಫ್ರೀ ಇದಾರ ಅನ್ನೋದು ಪ್ರವಾಸ ಪಟ್ಟಿಯ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಿಂಚಿನ ಸಂಚಾರ ಮಾಡಿದಂಥ ಅವನೇ ಸತೀಶ್ ಜಾರಕಿಹೊಳಿ, ಭವಿಷ್ಯದ ನಾಯಕ ಮಗ. ಇವತ್ತು ರಾಜಕೀಯ ಎಂಟ್ರಿಯ ಮುಖಾಂತರ ರಾಜ್ಯದಲ್ಲಿ ಯುವಕರ ಪಡೆ ಕಟ್ಟಿ ರಾಜ್ಯದಲ್ಲಿ ಇನ್ನೆಷ್ಟು MLAಗಳು ತಯಾರು ಮಾಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಈ ಯುವ ನಾಯಕನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚ್ಕೋರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಸಾಮಾಜಿಕ ಚಟುವಟಿಕೆಯಿಂದ ಬಂದವರು ಅನೇಕ ರೀತಿಯ ಸಮಾಜ ಸೇವೆಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಉದ್ಯೋಗಗಳನ್ನು ಸೃಷ್ಟಿಸಿ ಅನೇಕರಿಗೆ ಉದ್ಯೋಗಗಳನ್ನು ಕೊಟ್ಟು ಇದೇ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಸದಸ್ಯ ವ್ಯಾಪ್ತಿಯಲ್ಲಿ ಅನೇಕ ಕಾರ್ಖಾನೆಗಳನ್ನು ಪ್ರಾರಂಭಿಸಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಕೈಗೂಡಿಸಿ ದುಡಿಯುವ ರಟ್ಟೆಗಳಿಗೆ ಕೆಲಸ ಕೊಡುವಂಥ ಆ ಮಹಿಳೆಯರಿಗೆ ಒಂದು ಸ್ವಾವಲಂಬನ ಬದುಕನ್ನು ಕೊಡುವ ಸಲುವಾಗಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಚಿಂತಿತರಾಗಿ ಲೋಕಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ನೋಡಿದಿರಿ. ಮಂತ್ರಿಗಳ ಗಲಿಬಿಲಿಯಾಗ್ಯಾರ್ರಿ ಕೇಂದ್ರ ಮಂತ್ರಿ. ಈ ಯುವಕಿ ಎಷ್ಟು ಚಂದ ಮಾತಾಡ್ತಾಳಂತೇಳಿ ಇಂಥವರು ರಾಜಕಾರಣದಲ್ಲಿ ಇರಬೇಕು. ಅವರಿಗೆ ಗಾಡ್ ಫಾದರ್ ಆಗಿ, ಈ ಕುಟುಂಬದ ಗಾಡ್ ಫಾದರ್ ಆಗಿ ಸತೀಶ್ ರಿಂಗ್ ಮಾಸ್ಟರ್ ಮತ್ತು ಮಾಸ್ಟರ್ ಮೈಂಡ್ ತಿಳ್ಕೋರಿ. ಅನೇಕ ಬಾರಿ ಹೇಳಿದ್ದೀನಿ. ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ, ಲೈಕ್ ಮತ್ತು ಶೇರ್ ಮಾಡ್ರಿ. ಈ ರಾಹುಲ್ ಬಗ್ಗೆ ಏನು ಅನಿಸಿಕೆಗಳದಾವ ನನ್ನ ಜೊತೆ ಹಂಚ್ಕೋತೀರಿ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲಿ. ನಮಸ್ಕಾರ. ಸಹಕಾರ ಹಾಗೂ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಶಯದಲ್ಲಿ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತೇನೆಂದು ನನ್ನ ಆತ್ಮಸಾಕ್ಷಿ ಹಾಗೂ ಭಾರತದ ಧರ್ಮಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ, ಜೈ ಭಾರತ.